ರಾಯರ ಭಕ್ತಾದಿಗಳ ರೂಪದಲ್ಲಿ ಸಿಕ್ಕಿರುವಂತಹ ಎಲ್ಲ ನನ್ನ ಪ್ರೀತಿಯ ರಾಯರ ಮುದ್ದು ಮಕ್ಕಳಿಗೆ ನಮಸ್ಕಾರ ಹಾಗೂ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಹೊಸ ವಿಡಿಯೋಗೂ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಯೋಗಿನಿ ಏಕಾದಶಿ ಮತ್ತು ವ್ರತಕತೆ ಬಗ್ಗೆ. ಯೋಗಿನಿ ಏಕಾದಶಿ ತುಂಬಾ ವಿಶೇಷ ಮತ್ತು ಅದರಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮರು ನಮಗೆ ಈ ಒಂದು ಯೋಗಿನಿ ಏಕಾದಶಿಯ ಒಂದು ವ್ರತಕತೆಯನ್ನು ಕೂಡ ತಿಳಿಸ್ಕೊಡ್ತಾರೆ. ಹಾಗೂ ಯೋಗಿನಿ ಏಕಾದಶಿ ಯಾವಾಗಿದೆ ಅನ್ನೋದು ತುಂಬ ಜನಗಳಲ್ಲಿ ಗೊಂದಲ ಇದೆ. ಯಾಕಂದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 10ನೇ ತಾರೀಕು ಅಂತ ಕೊಟ್ಟಿರ್ತಾರೆ. ಖಂಡಿತ 10ನೇ ತಾರೀಕು ಅಂದರೆ ನಮ್ಮ ರಾಯರ ಮಠದ ಪಂಚಾಂಗ ಪ್ರಕಾರ 11/7/2026 ನಮಗೆ ಯೋಗಿನಿ ಏಕಾದಶಿ ಇದೆ. ಕ್ಲಿಯರ್ ಆಗಿ ಯಾರು ಕೂಡ ಗೊಂದಲ ಮಾಡ್ಕೋಬೇಡಿ, 10ನೇ ತಾರೀಕು ಕೊಟ್ಟಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಅಂತ. 11/7/2026 ನಮಗೆ ಯೋಗಿನಿ ಏಕಾದಶಿ ಆಚರಣೆ ಇದೆ. ಹಾಗೂ 12/7/2026 ನಮಗೆ ದ್ವಾದಶಿ ಇರುತ್ತೆ ಸ್ನೇಹಿತರೆ. ಆಯಿತಾ, ಯಾರು ಕೂಡ ಗೊಂದಲ ಅಂತೂ ಖಂಡಿತ ಮಾಡ್ಕೋಬೇಡಿ. ಹಾಗಾದರೆ ಯೋಗಿನಿ ಏಕಾದಶಿಯ ವ್ರತಕತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ವಿಶೇಷ ಅಂದರೆ ಶ್ರೀಕೃಷ್ಣ ಪರಮಾತ್ಮರು ತಿಳಿಸ್ಕೊಡ್ತಿರ್ತಕ್ಕಂಥದ್ದು. ಹಿಂದೆ ಕಾಲದಲ್ಲಿ ಏನಾಗುತ್ತಂತ ಅಂದರೆ ಒಬ್ಬ ರಾಜ ಇರ್ತಾನೆ, ಅಂದರೆ ರಾಜ ಕುಬೇರ ಇರ್ತಾನೆ. ಕುಬೇರ ರಾಜ ತುಂಬಾ ದೈವ ಭಕ್ತನಾಗಿರ್ತಾನೆ. ಅಂದರೆ ಬಡವರಿಗೆ ಸಹಾಯ ಮಾಡುವಂಥವನು ತುಂಬ ಒಳ್ಳೆಯ ಒಂದು ರಾಜ ಆಗಿರ್ತಾನೆ. ತನ್ನ ಆಳ್ವಿಕೆ ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ಪುಟ್ಟ ಮಗು ಕೂಡ ಆತನನ್ನು ಮೆಚ್ಕೋಬೇಕು, ಅಷ್ಟೊಂದು ದೈವ ಭಕ್ತನೂ ಕೂಡ ಆಗಿರ್ತಾನೆ. ಅಷ್ಟೊಂದು ಎಲ್ಲರಲ್ಲೂ ಕೂಡ ಕರುಣೆ ಪ್ರೀತಿ ಹಂಚುವಂಥವನು. ಅಂದರೆ ತಾನು ರಾಜ ಅನ್ನುವಂಥ ಒಂದು ಎಳ್ಳು ಕಾಳಿನಷ್ಟು ಅಹಂಕಾರ ಕೂಡ ಇರೋದಿಲ್ಲ. ತುಂಬ ಒಳ್ಳೆಯ ರಾಜ ಇರ್ತಾನೆ. ಅಂದರೆ ಯಾರಿಗೆ ಏನು ಕೆಲಸನ ಕೊಡಬೇಕು, ಎಷ್ಟು ಕೆಲಸನ ಕೊಡಬೇಕು ಎಲ್ಲವನ್ನು ಕೂಡ ಕ್ರಮಬದ್ಧವಾಗಿ ಕೊಡ್ತಾ ಇರ್ತಾನೆ. ಅಂದರೆ ಮನೆ ಮಗನ ಥರ ಆತ ರಾಜ ಎಲ್ಲರ ಜೊತೆಗೆ ಕೂಡ ನಡ್ಕೋತಾ ಇರ್ತಾನೆ. ಹೀಗಿರಬೇಕಾದ್ರೆ ಏನಾಗುತ್ತೆ ಅಂದರೆ ರಾಜನಿಗೆ ಇಷ್ಟವಾದಂಥ ಒಬ್ಬ ಸೇವಕ ಇರ್ತಾನೆ. ಆಯಿತಾ, ಆತ ಏನು ಮಾಡ್ತಾನಂದರೆ ರಾಜ ಏನು ಮಾಡ್ತಾನಂದರೆ ಆತನಿಗೆ ತನ್ನ ಸೇವಕನಿಗೆ ಏನು ಮಾಡ್ತಾನಂದರೆ ಒಬ್ಬ ಸೇವಕನಿಗೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತಾನೆ. ರಾಜ ಕುಬೇರ ಇದ್ದಾರಲ್ವ, ಅವರು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡಿದ ಮೇಲೇ ಮುಂದಿನ ಕೆಲಸ, ಸರಿನಾ? ಬೆಳಗಿನ ಜಾವ ಬೇಗ ಅಂದರೆ ಒಂದು 6 ಗಂಟೆ ಅಂತ ಅಂದ್ಕೊಳ್ಳಿ, 6ರಿಂದ 7 ಗಂಟೆ ಕೂಡ ಅನ್ಕೋಬೋದು ನೀವು. ಆಯಿತಾ, ಅಷ್ಟರೊಳಗೆ ಏನು ಮಾಡ್ತಾನೆ, ಪೂಜೆ ಆಗಬೇಕು ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆ ಬೇಗ ಎದ್ದು ತನ್ನ ಒಂದು ಪೂಜೆ ಸೇವೆ ಅನ್ನೋದೇನಿದೆ ಅಲ್ವಾ, ಸೇವೆನ ಆತ ಮಾಡಬೇಕು. ಆವಾಗಲೇ ಆತನಿಗೆ ಸಮಾಧಾನ ಆಗ್ತಾ ಇರುತ್ತೆ. ಆದರೆ ಆತನಿಗೆ ಸರಿಯಾದ ಸಮಯಕ್ಕೆ ಹೂ ತರೋರು ಬೇಕಲ್ಲ. ಈಗ ಸೇವೆ ಅಂತೂ ಮಾಡ್ತಾನೆ ರಾಜ. ಈಗ ರಾಜ ಒಂದು ಸೇವಕರನ್ನ ದೇವ್ರು ಕೊಟ್ಟಿದ್ದಾರಂತ ಅಂದರೆ, ಒಂದು ರಾಜನಾಗಿ ಒಂದು ಆಳ್ವಿಕೆ ನಡೆಸುವಂಥ ಒಂದು ಸಾಮರ್ಥ್ಯ ಆತನಿಗೆ ಕೊಟ್ಟಿದ್ದಾರಂತ ಅಂದರೆ ಆತ ಏನು ಮಾಡ್ತಾನೆ, ಹೂ ತರೋಕಂತಾನೆ ತನಗೆ ಇಷ್ಟವಾದಂಥ ಸೇವಕನಿಗೆ ತಿಳಿಸಿರ್ತಾನೆ. ಪ್ರತಿನಿತ್ಯ ಹೂನ ನೀನು ತಂದುಕೊಡ್ಬೇಕು, ನಾನು ದೇವರಿಗೆ ಸೇವೆ ಮಾಡಬೇಕು, ನನ್ನ ಸ್ವಾಮಿ ಸೇವೆ ಮಾಡಬೇಕಂತ ಏನು ಮಾಡ್ತಾನಂದರೆ ಆತ ಸೇವಕನಿಗೆ ಹೇಳಿರ್ತಾನೆ. ಸೇವಕನು ಕೂಡ ಅಷ್ಟೇ ರಾಜನ ಮೇಲೆ ಪ್ರೀತಿ ಉಳ್ಳಂಥವನಾಗಿರ್ತಾನೆ. ಆತ ಏನು ಮಾಡ್ತಾನೆ, ಪ್ರತಿದಿನ ಕೂಡ ಇನ್ನು ರಾಜ ಒಂದು 5-10 ನಿಮಿಷ ಮುಂಚೆನೇ ಹೂಗಳನ್ನ ತೊಗೊಂಬಂದು ರಾಜನಿಗೆ ಕೊಡುವಂಥದ್ದು. ಕೊಟ್ಟು ಪೂಜೆ ಎಲ್ಲ ಆದಮೇಲೆ ಆರತಿನ ತಗೊಂಡು ರಾಜನ ಒಂದು ಪ್ರೀತಿಗೆ ಮತ್ತೆ ಆತ ಮತ್ತಿಷ್ಟು ರಾಜನಿಗೆ ಹತ್ತಿರ ಆಗ್ತಾ ಇರ್ತಾನೆ. ಪ್ರತಿನಿತ್ಯ ಹಿಂಗೆ ನಡೀತಾ ಇರುತ್ತೆ. ಪ್ರತಿದಿನ ಹೂ ತರೋದು, ರಾಜನಿಗೆ ಕೊಡೋದು, ರಾಜ ಸೇವೆ ಎಲ್ಲ ಪೂಜೆ ಸೇವೆ ಎಲ್ಲ ಆದಮೇಲೆ ಆರತಿ ಕೊಡೋದು, ಪ್ರಸಾದಗಳನ್ನ ಕೊಡೋದು, ಮತ್ತು ಪ್ರೀತಿಯಿಂದ ಮಾತಾಡೋಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾನೆ. ಸೇವಕನೂ ಕೂಡ ಅಷ್ಟೇ ಚೆನ್ನಾಗಿರ್ತಾನೆ ರಾಜನ ಜೊತೆ. ಬಟ್ ಒಂದಿನ ಏನಾಗುತ್ತಂತ ಅಂದರೆ ಸೇವಕ ಏನು ಮಾಡ್ತಾನೆ, ಪ್ರತಿದಿನ ಹೂ ತರೋಕೆ ಹೋದಂಗೆ ಆತ ಏನು ಮಾಡ್ತಾನೆ ಅಂದರೆ ಕೆರೆ ಹತ್ರ ಇರುವಂಥ ಒಂದು ಚಿಕ್ಕದಾದಂಥ ತೋಟ ಇರುತ್ತೆ, ಅಲ್ಲಿ ಹೂವನ್ನ ತರೋಕಂತ ಹೋದಾಗ ಆತ ಸೇವಕ ಇರ್ತಾನಲ್ಲ, ಆತನ ಹೆಂಡತಿ ಕೆರೆ ಪಕ್ಕದಲ್ಲೇ ಇರ್ತಾರೆ. ಅವರು ಅಂದರೆ ಮನೆ ಇರುತ್ತೆ, ಕೆರೆ ಪಕ್ಕದಲ್ಲಿ ಈತನ ಮನೆ ಕೂಡ ಇರುತ್ತೆ. ಆ ಕಿಟಕಿಲಿ ನಿಂತಿರ್ತಾರೆ. ಅವರು ನಿಂತಿರೋದನ್ನ ಕಿಟಕಿಲಿ ಇವ್ರನ್ನೇ ನೋಡ್ತಾ ಇರ್ತಾರೆ. ಯಾರನ್ನ? ಸೇವಕನ ಅವನ ಹೆಂಡತಿ ನೋಡ್ತಾ ಇರ್ತಾಳೆ. ನೋಡಬೇಕಾದ್ರೆ ಸೇವಕ ಏನು ಮಾಡ್ತಾನೆ, ಹೂನ ತರೋಕೆ ಹೋಗಿರ್ತಾನಲ್ವ, ಹೂನ ಕೀಳ್ತಾ ಏನು ಮಾಡ್ತಾನಂತ ಅಂದರೆ ಆತ ತನ್ನ ಹೆಂಡತಿ ಕಡೆಗೆ, ತನ್ನ ಹೆಂಡತಿಯ ಸೌಂದರ್ಯಕ್ಕೆ, ಅಂದರೆ ಹೂವಿನಷ್ಟೇ ಮೃದುವಾಗಿದ್ದಾಳೆ ನನ್ನ ಹೆಂಡತಿ, ತನ್ನ ಕಲ್ಪನೆಗೆ ಏನೋ ಒಂದು ಜಾರಿ ಏನು ಮಾಡ್ತಾನಂದರೆ ತಾನು ಏನು ಸೇವೆ ಮಾಡಬೇಕಿತ್ತಲ್ಲ, ದೇವರ ಸೇವೆಗೆ ರಾಜನಿಗೆ ಹೂ ತೊಗೊಂಡೋಗಿ ಕೊಡಬೇಕಿತ್ತಲ್ಲ, ಅದನ್ನು ಮರೆತು ಹೆಂಡತಿ ಜೊತೆಗೆ ಆತ ಏನು ಮಾಡ್ತಾನಂದರೆ ಆ ಪೂಜೆ ಸೇವೆನ ಮರೆತು ತನ್ನ ಹೆಂಡತಿಯ ಸೌಂದರ್ಯಕ್ಕೆ ಸೋತು ಆತ ಏನು ಮಾಡ್ತಾನಂದರೆ ಅಲ್ಲಿ ಜಾರ್ಬಿಡ್ತಾನೆ, ತನ್ನ ಆಸೆಗಳಿಗೆ ಜಾರ್ಬಿಡ್ತಾನೆ. ತನ್ನ ಆಸೆನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಆತ ಸೇವಕನಿಗೆ. ಆ ಸಮಯದಲ್ಲಿ ಏನು ಮಾಡ್ತಾನೆ, ಹೂನ ತೊಗೊಂಡು ಹೋಗೋದು ಮರೆತು ಬಿಡ್ತಾನೆ. ರಾಜ ನೋಡ್ತಾನೆ, ಸಮಯ ಆಗ್ತಾಯಿದೆ, ಇನ್ನೂ ಬರ್ತಾ ಇಲ್ವಲ್ಲ, ಸಮಯ ಆಗ್ತಾಯಿದೆ, ಏನೋ ಆಗಿರಬೇಕು, ಬರ್ಬೋದು, 5 ನಿಮಿಷದಲ್ಲಿ ಬರ್ತಾನೆ, 10 ನಿಮಿಷದಲ್ಲಿ ಬರ್ತಾನೆ ಅಂತ ನೋಡಿದರೂ ಕೂಡ ಆತ ಸೇವಕ 1 ಅವರ್ ಮೇಲಾದರೂ ಕೂಡ ಹೋಗೋದಿಲ್ಲ, ಅಲ್ಲೇ ಇದ್ದುಬಿಡ್ತಾನೆ.
ರಾಜನಿಗೆ ಕೋಪ ಬಂದ್ಬಿಡುತ್ತೆ. ತೋಟದ ಕಡೆ ಹೋಗ್ತಾನಂತೆ ನೋಡೋಕ್ಕೆ. ಎಲ್ಲಿದ್ದಾನೆ ಈತ, ಬರಲಿಲ್ವಲ್ಲ, ಏನೋ ತೊಂದರೆ ಆಗಿದೆಯಾ ಏನೋ. ರಾಜನ ಯೋಚನೆ ನೋಡಿ, ಏನೋ ತೊಂದರೆ ಆಗಿದೆಯಾ ಏನೋ ನನ್ನ ಸೇವಕನಿಗೆ, ಆ ಥರ ಮನುಷ್ಯ ಅಲ್ವಲ್ಲ ಆತ, ಏನಾಯಿತೋ ಏನೋ ಪಾಪ, ನೋಡಿ ಬರೋಣ ನಡ್ರಿ ಅಂದ್ಬಿಟ್ಟು ಇನ್ನೂ ಇಬ್ಬರು ಸೇವಕರನ್ನ ಕರ್ಕೊಂಡು ಏನು ಮಾಡ್ತಾನಂದರೆ ಆ ಕಡೆ ತೋಟದ ಕಡೆಗೆ ಹೋಗ್ತಾನೆ. ತೋಟದ ಕಡೆಗೆ ಹೋಗ್ತಾನೆ, ಅಲ್ಲಿ ಕೆರೆ ಇರುತ್ತೆ, ಕೆರೆ ಹತ್ರನೂ ನೋಡ್ತಾನೆ, ಎಲ್ಲೂ ಕಾಣಿಸಲ್ಲ. ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಆತ ಹೆಂಡತಿ ಜೊತೆಗೆ ಇರೋದನ್ನು ಕಂಡು ರಾಜ ಏನು ಮಾಡ್ತಾನೆ, ಮನೇಲಿ ಇರೋದನ್ನು ಕಂಡು ಆತನಿಗೆ ವಿಷಯ ತಿಳಿದು ಏನು ಮಾಡ್ತಾನಂತ ಅಂದರೆ ರಾಜ ಕೋಪಗೊಂಡ್ಬಿಡ್ತಾನೆ. ನನ್ನ ಸೇವೆಗೆ, ದೇವರ ಸೇವೆಗಂತ ನಾನು ಒಂದಿಷ್ಟು ಕೆಲಸವನ್ನು ಕೊಟ್ಟಿದ್ದೀನಿ, ಚಿಕ್ಕ ಕೆಲಸವನ್ನು ಕೊಟ್ಟಿದ್ದೀನಿ, ಅದು ಪುಣ್ಯ. ಎಷ್ಟೋ ಜನ್ಮದ ಪಾಪಗಳನ್ನ ಕಳ್ಕೊಳ್ಳೋಕೆ ಒಂದು ಪುಣ್ಯ. ದೇವರ ಸೇವೆಗೆ ಹೂಗಳನ್ನ ತರೋಕ್ಕಾಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬೋದಿತ್ತು, ನೀನು ಈ ಥರ ಮಾಡಿಬಿಟ್ಟಲ್ಲ, ನನಗೆ ಸ್ವಾಮಿ ಸೇವೆ ತಡವಾಗ್ಬಿಡ್ತಲ್ಲ ಅಂತ ರಾಜ ಯಾವತ್ತೂ ಕೋಪ ಮಾಡ್ಕೊಳ್ಳದೆ ಇರೋನು ಕೋಪ ಮಾಡ್ಕೊಂಡು ಏನು ಮಾಡಿಬಿಡ್ತಾನಂದರೆ ಆತನಿಗೆ ಶಾಪ ಹಾಕ್ಬಿಡ್ತಾನಂತೆ. ನೀನು ರಾಕ್ಷಸನಾಗ್ಬಿಡು, ನಿನ್ನ ಹತ್ರಕ್ಕೆ ಯಾರೂ ಬಂದಿರಬಾರ್ದು, ನಿನ್ನ ಹೆಂಡತಿ ಕೂಡ ಬಂದಿರಬಾರ್ದು, ಯಾರೂ ಕೂಡ ಬಂದಿರಬಾರ್ದು ನಿನ್ನ ಹತ್ರಕ್ಕೆ, ಹಂಗೆ ರಾಕ್ಷಸನಾಗ್ಬಿಡು ನೀನು, ರಾಕ್ಷಸನ ರೂಪ ತಾಳ್ಬೇಕು ನೀನು ಅಂತ ಆತ ಏನು ಮಾಡ್ತಾನಂದರೆ ಕೋಪ ನೋವಿನಲ್ಲಿ ಹೇಳ್ಬಿಡ್ತಾನಂತೆ. ಅದೇ ಪ್ರಕಾರ ಆತ ಸೇವಕ ಏನಿರ್ತಾನಲ್ವ, ಸ್ವಲ್ಪ ದಿನಗಳ ಅಂದರೆ ಕೆಲವೇ ದಿನಗಳಲ್ಲಿ ಏನು ಮಾಡ್ತಾನಂದರೆ ಕ್ರಮೇಣವಾಗಿ ರಾಕ್ಷಸನ ರೂಪ ತಾಳ್ತಾನಂತೆ. ತಾಳಿ ಏನು ಮಾಡ್ತಾನಂದರೆ ಊರಲ್ಲಂತೂ ಯಾರು ಇಸ್ಕೊಳ್ಳಲ್ಲ, ಎಲ್ಲರೂ ಕೂಡ ಭಯ ಪಡೋಕ್ಕೆ ಶುರು ಮಾಡ್ತಾರೆ, ಹೆಂಡತಿ ಕೂಡ ಭಯ ಪಡೋಕ್ಕೆ ಶುರು ಮಾಡ್ತಾಳೆ. ಆಗ ಆತ ಏನು ಮಾಡ್ತಾನೆ, ಅಲಿತಾನೆ ಕಾಡಿಗೆ ಹೋಗ್ಬಿಡ್ತಾನಂತೆ, ಅಳ್ಕೊಂಡು. ಕಾಡಿಗೆ ಹೋದಾಗ ಏನಾಗುತ್ತಂತಂದರೆ ಆತನಿಗೆ ಅಲ್ಲಿ ಒಬ್ಬರು ಋಷಿಮುನಿಗಳು ಭೇಟಿ ಆಗ್ತಾರಂತೆ. ಯಾರಿಗೆ, ಆತ ಸೇವಕ ಏನು ರಾಕ್ಷಸ ರೂಪ ತಾಳಿರ್ತಾನಲ್ಲ ಅವ್ರಿಗೆ ಏನಾಗುತ್ತಂತ ಅಂದರೆ ಒಬ್ಬರು ಋಷಿಮುನಿಗಳು ಸಿಗ್ತಾರಂತೆ. ಸಿಕ್ಕಾಗ ಅವ್ರು ಹೇಳ್ತಾರಂತೆ, ಅವ್ರ ಹತ್ರ ಕೇಳ್ತಾನಂತೆ, ಏನಪ್ಪ ನಿನ್ನ ಆಕಾರ ಏನೋ, ನೀನು ಹಿಂಗ್ಯಾಕಾಗಿದೆಯಾ, ಯಾರು ನೀನು, ಹೆಂಗೆ ಅಲಿತಾ ಇದೆಯಲ್ಲ, ಮನುಷ್ಯನೇನೋ, ಹಿಂಗ್ಯಾಕಾಗಿದೆಯಾ ನೀನು, ನಿನ್ನ ಆಕಾರ ನೋಡಿದ್ರೆ ವಿಚಿತ್ರವಾಗಿರುತ್ತೆ, ಅರ್ಧ ಮನುಷ್ಯನ ಥರ ಇದೆಯಾ, ನಿನ್ನ ನಂಬೋಕ್ಕೂ ಆಗ್ತಿಲ್ಲ, ನಮ್ಮಂಥವ್ರಿಗೆ ಭಯ ಆಗ್ತಿದೆಯಲ್ಲ, ಏನಾಯಿತು ಅಂತ ಕೇಳಿದಾಗ ಆತ ಸೇವಕ ಹೇಳ್ತಾನಂತೆ, ಸ್ನೇಹಿತರೆ ಹಿಂಗಾಯಿತು, ನಡೀತು, ನಾನು ಸೇವೆ ಮಾಡಬೇಕಿತ್ತು, ತಪ್ಪಾಯಿತು ಅಂತ ಕೇಳ್ಕೊಂಡ್ರು, ರಾಜರು ಕೇಳಲಿಲ್ಲ ಅಂದಾಗ ಋಷಿಮುನಿಗಳು ತಮಗೆ ಎಲ್ಲವೂ ಕೂಡ ಅರ್ಥ ಆದಮೇಲೆ ಹೇಳ್ತಾರಂತೆ, ನೋಡಪ್ಪ ನಿನಗೆ ಕೃಷ್ಣ ಪಕ್ಷದಲ್ಲಿ ಯೋಗಿನಿ ಏಕಾದಶಿ ಅಂತ ಬರುತ್ತೆ, ಆ ದಿನ ಮಿಸ್ ಮಾಡ್ಕೋಬೇಡ, ಆ ದಿನನ ಕಳ್ಕೋಬೇಡ ನೀನು. ಆ ದಿನ ನೀನು ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬೆಳಗ್ಗೆ ಬೇಗ ಎದ್ದು ನೀನು ವಿಷ್ಣು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ನೋಡಪ್ಪ, ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಿನಗೆ. ವಿಷ್ಣು ದೇವರಲ್ಲಿ ವಿಶೇಷವಾಗಿ ಪೂಜೆ ಸೇವೆನ ಮಾಡ್ಕೊ. ಎಂಥ ಕಾಯಿಲೆ ಇದ್ದರೂ ಕೂಡ ದೂರ ಆಗುತ್ತೆ. ಇದರ ಅರ್ಥ ಇಷ್ಟೇ, ಎಂಥ ಕಾಯಿಲೆ ಇದ್ದರೂ ಕೂಡ ದೂರ ಆಗುತ್ತೆ. ಇದೇ ಅಂತಲ್ಲಪ್ಪ, ನಿನಗೆ ಏನೇ ಇದ್ದರೂ ಕೂಡ ದೂರ ಆಗುತ್ತೆ, ಎಲ್ಲ ಪಾಪ ಕರ್ಮಗಳೆಲ್ಲವೂ ಕೂಡ ಕಳಿಯುತ್ತೆ, ನೀನು ಅವತ್ತಿನ ದಿನ ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತಾರಂತೆ. ಅದೇ ರೀತಿ ಆತ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಯೋಗಿನಿ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ವಿಷ್ಣು ದೇವರ ಒಂದು ಅನುಗ್ರಹವನ್ನು ಪಡ್ಕೊಂಡು ಮತ್ತೆ ಮೊದಲಿನ ರೂಪಕ್ಕೆ ಬರ್ತಾನಂತೆ. ರಾಜನಿಗೂ ಕೂಡ ವಿಷ್ಣು ದೇವರು ಕ್ಷಮಿಸುವಂಥ ಒಂದು ಗುಣವನ್ನು ಕೊಟ್ಟು ಒಂದು ಕರುಣೆಯನ್ನು ತುಂಬಿ ಏನು ಮಾಡ್ತಾರಂದರೆ ಮತ್ತೆ ಆತ ಸೇವೆಯಲ್ಲಿ ಮುಂದುವರಿತಾನಂತೆ. ಇದರ ಅರ್ಥ ಇಷ್ಟೇ, ಎಂಥದೇ ಒಂದು ದೇಹಕ್ಕೆ ಆರೋಗ್ಯ ಸಮಸ್ಯೆ ಇರಲಿ ಅಂಥವರು ಈ ಒಂದು ಯೋಗಿನಿ ಏಕಾದಶಿ ಆಚರಣೆನ ಮಾಡೋದ್ರಿಂದ ಅವರ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಪಾಪಕರ್ಮಗಳನ್ನೋದು ದೂರ ಆಗುತ್ತೆ ಅನ್ನೋದು ಅರ್ಥ ಸ್ನೇಹಿತರೆ. ನೋಡಿ, ಯಾರಿಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಒಂದಿಷ್ಟು ಮಾತ್ರೆಗಳನ್ನ ಹಾಕ್ಕೊಳ್ಳೋದಿರುತ್ತಲ್ಲ, ಅವರೆಲ್ಲ ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ದಯವಿಟ್ಟು ಮಾಡಬೇಡಿ. ಇನ್ನು ಅಕ್ಕ ತಂಗಿರು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ, ನೀವು ಈ ಸಮಯದಲ್ಲಿ ದಯವಿಟ್ಟು ಕೂಡ ಮಾಡಬೇಡಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಹಾಗೂ ಇನ್ನು ಕೆಲವ್ರಿಗೆ ಏನಂತಂದರೆ ಬಿಸಿಲಲ್ಲಿ ಕೆಲಸ ಮಾಡೋರು ಇರ್ತಿರಲ್ವ, ನೀವು ಹಣ್ಣು ಹಾಲನ್ನು ಸೇವಿಸಿ ಮಾಡೋ ಶಕ್ತಿ ಇದೆ ಅಂತಂದರೆ ಮಾತ್ರ ಮಾಡಿ. ಯಾರಿಗೆಲ್ಲ ಶಕ್ತಿ ಇದೆಯೋ ಮಾಡೋರು ಇದ್ದೀರಾ, ಕಟ್ಟುನಿಟ್ಟಾಗಿ ಒಂದು ಸ್ವಲ್ಪ ನೀರು ಕೂಡ ಕುಡಿದಂಗೆ ಮಾಡುವಂಥವ್ರು ಇದ್ದೀರಾ. ಯಾರಿಗೆಲ್ಲ ಸಾಧ್ಯನೋ ಮಾಡಿ, ಯಾರಿಗೆಲ್ಲ ಮಾತ್ರೆಗಳು ತೊಗೊಳ್ಳೋದಿರುತ್ತೋ ಅವ್ರು ಯಾರೂ ಕೂಡ ಪರವಾಗಿಲ್ಲ ಮಾಡಬೇಡಿ. ರಾಯರ ನಾಮಸ್ಮರಣೆನ ವಿಷ್ಣು ದೇವರನ್ನು ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ, ಖಂಡಿತ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಆದರೆ ಏಕಾದಶಿ ದಿನ ಯಾರೂ ಕೂಡ ಮಾಂಸಾಹಾರ ತಿನ್ನೋದಾಗಲಿ ಇದನ್ನು ಯಾರು ಕೂಡ ದಯವಿಟ್ಟು ಮಾಡಬೇಡಿ. ಮಾಡಲ್ಲ, ಬಟ್ ಹೇಳುವಂಥದ್ದು ನನ್ನ ಕರ್ತವ್ಯ, ಸರಿನಾ? ಯೋಗಿನಿ ಏಕಾದಶಿ ಇರುವಂಥದ್ದು 11ನೇ ತಾರೀಕು 11/7/2026 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಯಿತಾ? ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಎಲ್ಲರ ಮೇಲೂ ಕೂಡ ನಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಕೂಡ ನಗ್ನಾಗ್ತಾ ಇರಿ, ನಗಿಸ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.